ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಿರುಪತಿ ಪಾರ್ಟ್ 2ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಾವು ಅಲ್ಪಿರಿ ಮೆಟ್ಲು ಹತ್ತೋದನ್ನು ಮುಗಿಸಿದ್ವಿ. ಸೊ ಇವಾಗ ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ವಿ ನೆಕ್ಸ್ಟ್ ಏನು ಮಾಡೋದು, ಎಲ್ಲಿಗೆ ಹೋಗೋದು ಅಂತ. ಅಷ್ಟರಲ್ಲಿ ನೆನಪಾಗಿದ್ದು ಕೆಳಗೆ ಕೊಟ್ಟಿರೋ ಲಗೇಜ್ನ ನಾವು ಇವಾಗ ಇಸ್ಕೋಬೇಕು ಅನ್ನೋದು. ಹಾಗಾಗಿ ಆದರೆ ನಾವು ಫಸ್ಟು ರೂಮ್ ಬುಕ್ ಮಾಡಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮಣ್ಣ CRO ಆಫೀಸ್ ಹತ್ರ ಓಡ್ತಾ ಇದ್ದಾರೆ, ನೋಡ್ತಿದ್ರಲ್ಲ. ನಾವು ಬರುವಾಗ ರೂಮ್ ಯಾವುದೇ ಬುಕ್ ಮಾಡದಿರೋ ಕಾರಣ ನಾವಿಲ್ಲಿ CRO ಆಫೀಸಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ರೂಮ್ ಬುಕ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಯಾವುದೇ ರೂಮ್ ಬುಕ್ ಮಾಡಬೇಕಂದ್ರೂ ಇಲ್ಲೇ CRO ಆಫೀಸ್ಗೆ ಬರಬೇಕಾಗುತ್ತೆ. ಇಲ್ಲಿ ನಿಮಗೆ 50, 100, 1000 ರೂಪಾಯಿ ರೂಮ್ ಎಲ್ಲನೂ ಸಿಗುತ್ತೆ. ಹಾಗೆ ಒಂದ್ಸತಿ ನೀವು ರೂಮ್ ಬುಕ್ ಮಾಡಿದ್ಮೇಲೆ ಒಂದು 1 ಅವರ್ 2 ಅವರ್ಸಲ್ಲಿ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಯಾವ ಬ್ಲಾಕು ಏನು ಅಂತ. ಅದರ ಬೇಸಿಸ್ ಮೇಲೆ ನೀವು ಹೋಗಬೇಕಾಗುತ್ತೆ. ಈಗ ನಾವು ನೆಕ್ಸ್ಟು ಫ್ರೀ ಲಗೇಜ್ ಏನು ಕೇಳಕ್ಕೆ ಕೊಟ್ಟಿದ್ವಲ್ಲ ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ನಮಗೆ ಅಲಾಟ್ ಆಗಿರೋ ಬ್ಲಾಕಿಗೆ ಹೋಗ್ತಾ ಇದ್ದೀವಿ. ನಮಗೆ ಅಲಾಟ್ ಆಗಿರೋ ಬ್ಲಾಕ್ ಯಾವುದು ಅಂತ ಹೇಳಿದ್ರೆ ಪಂಚಜನ್ಯಂ ಗೆಸ್ಟ್ ಹೌಸ್. ಇದು ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ, ಅದನ್ನು ನೋಡಿಕೊಂಡು ಹೋಗಬೇಕಾಗುತ್ತೆ. ನಾವಿಲ್ಲಿ ರಿಸೆಪ್ಷನಿಸ್ಟ್ ಹತ್ರ ದುಡ್ಡೆಲ್ಲ ಕೊಟ್ಟು ಕೀಯೆಲ್ಲ ಇಸ್ಕೊಂಡು ಚೆಕ್ ಇನ್ ಆಗ್ತಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆ ಒಂದು 7:30 ಆಗಿತ್ತು. ಸೊ ನಾವಿವಾಗ ನಮ್ಮ ರೂಮ್ಗೆ ಚೆಕ್ ಇನ್ ಆಗ್ತಿದ್ದೀವಿ. ಬನ್ನಿ ರೂಮ್ ಹೇಗಿತ್ತು ಅಂತ ತೋರಿಸ್ಕೊಡ್ತೀನಿ. ಈ ರೂಮು 1000 ರೂಪಾಯಿದು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು. ನೀವು ಕೂಡ ಈ ಥರ ಎಲ್ಲ ರೂಮ್ಸ್ ತೊಗೋಬೋದು. ನಾವು 1 ಡೇ ಸ್ಟೇಗೋಸ್ಕರ ಈ ರೂಮ್ ತೊಗೊಂಡಿದ್ವಿ. ನೀಟಾಗೇ ಇತ್ತು, ಚೆನ್ನಾಗೇ ಇತ್ತು. 1 ಡೇಗೆ ಸಾಕು ಅನಿಸ್ತು. ಸೊ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಹೋಗೋಕ್ಕೆ ಇಷ್ಟು ಸಾಕು. ಹಾಗೆ ದೇವಸ್ಥಾನಕ್ಕೆ ಬಂದಾಗ ನೀವು ಹಾಗಿರಬೇಕು ಹೀಗಿರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ನಾವಿವಾಗ ಮಧ್ಯಾಹ್ನ ಟೈಮ್ ಆಗಿತ್ತು. ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗೋಷ್ಟಿಗೆ ಊಟಕ್ಕೆ ಹೋಗ್ಬಿಡೋಣ ಅಂಥೇಳಿ ವೆಂಗಮಾಂಬ ಅಲ್ಲಿ ಊಟದ ಹಾಲ್ಗೆ ಹೋಗ್ತಾಯಿದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ನಾವಿವಾಗ ಅಲ್ಲಿಗೆ ಬರ್ತಾಯಿದ್ದೀವಿ ಫ್ರೆಂಡ್ಸ್. ವೆಂಗಮಾಂಬ ದೇವಸ್ಥಾನದ ಇತಿಹಾಸ ಏನಂದರೆ, ಭಗವಾನ್ ಶ್ರೀ ವೆಂಕಟೇಶ್ವರನ ನಿಷ್ಠಾವಂತ ಭಕ್ತಿ ಮತ್ತು ಅವಳ ಕಥೆಯನ್ನು ಹೇಳೋ ಕಾರಣಕ್ಕಾಗಿ ಇಲ್ಲಿ ಒಂದು ದೇವಸ್ಥಾನ ಹಾಗೆ ಊಟದ ಹಾಲ್ ಇದೆ. ನಿಮಗೆ ನಿರಂತರವಾಗಿ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು ಇಲ್ಲಿ ಸಿಗ್ತಾನೆ ಇರುತ್ತೆ. ಆದರೆ ಟೈಮಿಂಗ್ಸ್ ಇರುತ್ತೆ, ಅದು ನೋಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಅನ್ನದಾಸೋಹ ನಿರಂತರವಾಗಿ ನಡೀತಾನೇ ಇರುತ್ತೆ ಇಲ್ಲಿ. ನಾವಿವಾಗ ಡೈರೆಕ್ಟಾಗಿ ಊಟಕ್ಕೆ ಬರ್ತಾಯಿದ್ದೀವಿ. 12:30 ಆಗಿತ್ತು. ಸೊ ಬನ್ನಿ ಊಟಕ್ಕೆ ಹೋಗೋಣ. ನೀವು ಬಂದಾಗ ಇಲ್ಲಿ ಖಂಡಿತವಾಗ್ಲೂ ಬರ್ಬೋದು. ತುಂಬ ಹತ್ತಿರ ಆಗುತ್ತೆ, ನೀವು ಎಲ್ಲದಕ್ಕೂ ನಡ್ಕೊಂಡು ಹೋಗ್ಬೋದು. ಹಾಗೆ ನಿಮಗೆ ಅಲ್ಲಿ ಲೋಕಲ್ ಬಸ್ಸಸ್ ಕೂಡ ಇರುತ್ತೆ ಬಂದು ಹೋಗಲಿಕ್ಕೆ. TTD ವತಿಯಿಂದ ಎಲ್ಲ ಕಡೆನೂ ಬಸ್ಸಸ್ ಅವೈಲಬಲ್ ಇದೆ ಫ್ರೆಂಡ್ಸ್. ತುಂಬಾ ದೊಡ್ಡ ಹಾಲು, ಎಷ್ಟು ಜನ ಬೇಕಾದರೂ ಬರ್ಬೋದು. ಯಾಕಂದರೆ ಇಲ್ಲಿ ಸಮೀಕ್ಷೆಯ ಪ್ರಕಾರ ಹೇಳಬೇಕಂದ್ರೆ 1 ರಿಂದ 1.5 ಲಕ್ಷ ಜನ ದಿನ ಸಂಖ್ಯೆಯಲ್ಲೇ ಬರ್ತಾರಂತೆ. ಹಾಗಾಗಿ ಸೊ ಎಲ್ಲರೂ ಊಟದ್ದು ಆರಾಮಾಗಿ ಊಟ ಮಾಡ್ಬೋದು. ಹಾಗೆ ಇಲ್ಲಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಬಂದವ್ರಿಗೂ ಬಾಳೆ ಎಲೆ ಊಟನೇ ಇಲ್ಲಿ ಹಾಕೋದು, ಅದು ನಂಗೆ ತುಂಬಾ ಇಷ್ಟ ಇಲ್ಲಿ. ಹಾಗೆ ನೀಟ್ನೆಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಪ್ರಸಾದ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬಂದಾಗ ಖಂಡಿತವಾಗ್ಲೂ ಪ್ರಸಾದವನ್ನು ತಗೊಂಡು ವಾಪಸ್ ಹೋಗಿ. ಈಗ ಸದ್ಯಕ್ಕೆ ಊಟ ಮಾಡೋಣ. ನೆಕ್ಸ್ಟ್ ಊಟ ಮಾಡಿ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ಊಟದ ಹಾಲ್ ಆಗಿರ್ಬೋದು, ಅಕ್ಕಪಕ್ಕದ ಸ್ಥಳಗಳಾಗಿರ್ಬೋದು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಅದೇ ತುಂಬ ಇಷ್ಟ ಆಗೋದು ನನಗೆ ಇಲ್ಲಿ. ನೆಕ್ಸ್ಟು ಎಲ್ಲ ಆಯಿತು ಕೂಡ ಆಗಿದೆ. ಇನ್ನೇನು ಅಲ್ಲಲ್ಲಿ ಇರೋ ಸ್ಥಳಗಳನ್ನು ನೋಡೋಣ ಅಂದ್ಕೊಂಡ್ವಿ. ನಾವಿವಾಗ ಹೊರಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ನಾವಿವಾಗ ಊಟ ಮುಗಿಸ್ಕೊಂಡು ಸ್ವಲ್ಪ ಆಚೆ ಬಂದಿದ್ದೀವಿ. 3 ಜನ ಫುಲ್ ಖುಷಿಯಾಗಿದ್ವಿ, ಯಾಕಂದರೆ ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನೂ ಏನು ಹೇಳಬೇಕಂತ ಹೇಳಿದ್ರೆ, ಇನ್ನೊಂದ್ಸತಿ ಒಳಗೆ ಹೋಗೋಷ್ಟು ಅವಕಾಶ ಇತ್ತು. ಆದರೆ ಇನ್ನೂ ಸಾವಿರಾರು ಜನ ಇರ್ತಾರೆ, ಹಾಗಾಗಿ ಮತ್ತೆ ಒಳಗೆ ಹೋಗಲಿಲ್ಲ ನಾವು. ಒಂದೇ ಸತಿ ದರ್ಶನ ತುಂಬ ಚೆನ್ನಾಗಾದಾಗ ಮತ್ತೆ ಮತ್ತೆ ಕೇಳಬಾರ್ದು ದೇವ್ರನ್ನ. ಹಾಗಾಗಿ ನಾವಿವಾಗ ಇಲ್ಲೇ ವಾಕ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಥರ ನೀಲಾದ್ರಿ ನಿಲಯಂ ಈ ಥರ ಎಷ್ಟೊಂದು ಗೆಸ್ಟ್ ಹೌಸ್ ಇರುತ್ತೆ ನಿಮಗೆ ಬುಕ್ ಮಾಡ್ಕೊಳ್ಳಿಕ್ಕೆ. ಸೊ ನಾವಿವಾಗ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಯಾಕಂದರೆ ನಮ್ಮದು ದರ್ಶನ ಇರೋದು ರಾತ್ರಿ 10:00ವರೆಗೆ. ನಾವು ಆನ್ಲೈನಲ್ಲಿ 300 ರೂಪಾಯಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ. ಸೊ ಇವಾಗ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಮತ್ತೆ ನೈಟ್ ಸಿಗ್ತೀವಿ ನಿಮಗೆ. ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಫ್ರೆಂಡ್ಸ್. ಸೊ ನಾವಿವಾಗ ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಿದ್ವಿ. ಹಾಗೆ ಸಂಜೆ ಟೈಮ್ ಆಯಿತು. ಚೆನ್ನಾಗಿ ರೆಡಿಯಾಗಿ ದೇವ್ರ ದರ್ಶನಕ್ಕೆ ನಾವಿವಾಗ ಫುಲ್ ರೆಡಿ ಜೋಶಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಸೀರೆ ಗೀರೆ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀವಿ. ಯಾಕಂದರೆ ಫಸ್ಟ್ ಟೈಮ್ ನಾನು ದೇವ್ರ ದರ್ಶನಕ್ಕೆ ಬಂದಿರೋದು ಮದುವೆ ಆದಮೇಲೆ ನಮ್ಮ ಮನೆ ದೇವರಿಗೆ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ನಾವು ಇವಾಗ ಹೋಗ್ತಾ ಇರೋದು.
ಸೊ ನಡ್ಕೊಂಡು ಹೋಗುವಾಗ ಸರ್ಕಲಲ್ಲಿ ನಿಮ್ಗೆ ಈ ಥರ ವೆಂಕಟೇಶ್ವರ ಸ್ವಾಮಿಯ ಸ್ಟ್ಯಾಚ್ಯೂ ಕೂಡ ಸಿಗುತ್ತೆ. ಆರಾಮಾಗಿ ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ತಾ ಇರ್ತಾರೆ ಜನ. ತುಂಬ ಚೆನ್ನಾಗಿದೆ. ಇಲ್ಲಿನ ವೈಬ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗಿಲ್ಲಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಫೋಟೋ ತಗೊಳ್ಳಿಕ್ಕೆ ನಿಂತಿದ್ದಾರಂತ. ಇಲ್ಲಿ ಅಂತ ಹೇಳಿ ನಾವು ಒಂದು ಸೆಲ್ಫಿ ತೊಗೊಂಡ್ವಿ ಅಷ್ಟೇ. ಈಗ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು ದರ್ಶನ ಕಡೆ. ಹಾಗಾಗಿ ನಾವು 10:30ಗೆ ಇದ್ದಿದ್ದು ದರ್ಶನ, ಆದರೂ ಇರಲಿ ಅಂತ ಹೇಳಿ ನಾವು 8:30ಗೆ ಸ್ಟಾರ್ಟ್ ಮಾಡಿದ್ದೀವಿ. ಬೇಗ ಬಿಟ್ಟರೆ ಒಳಗೆ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ. ಸೊ ಈ ಥರ ನಡ್ಕೊಂಡು ಹೋಗುವಾಗ ನಿಮ್ಗೆ ಆ ಸೈಡ್ ಬ್ಲಾಕ್ಸ್ ಕಾಣಿಸ್ತಾ ಇರುತ್ತಲ್ಲ ಫ್ರೆಂಡ್ಸ್, ಇದೆಲ್ಲ ಸ್ಟೇಗೋಸ್ಕರನೇ ಮಾಡಿರೋದು. ಸೊ ಇದೆಲ್ಲ 50 ರೂಪಾಯಿ ರೂಮ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಬ್ಲಾಕ್ಸ್ ಇದೆ ಫ್ರೆಂಡ್ಸ್, ಆರಾಮಾಗಿ ನಿಮಗೆ ಸ್ಟೇಗೆ ರೂಮ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 3 ಜನ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವರನ್ನ ಇನ್ನೇನು ದರ್ಶನ ಮಾಡ್ತೀವಿ ಅನ್ನೋ ಖುಷಿ ಮನದಲ್ಲಿ ತುಂಬಿ ತುಳುಕ್ತಿದೆ ಫ್ರೆಂಡ್ಸ್. ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಣ್ಣ ಪ್ರತಿ ವರ್ಷ ತಿರುಪತಿ ಬರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕಂತ. ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡು ಸ್ವಲ್ಪ ಖಾಲಿ ಖಾಲಿ ಅನಿಸ್ತಿತ್ತು. ನಾವೇ ಫುಲ್ ಮಿಂಚಿಂಗ್ ಅಂತಲೂ ಕೂಡ ಅನಿಸ್ತಾ ಇತ್ತು ಅಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ಚೆನ್ನಾಗಿ 1-2 ಸತಿ ಬಂದರೆ ಆರಾಮಾಗಿ ಗೊತ್ತಾಗುತ್ತೆ ಎಲ್ಲಿ ಹೋಗಬೇಕು ಏನು ಅಂತ. ಹಾಗೆ ಬೋರ್ಡ್ ಕೂಡ ಹಾಕಿರ್ತಾರೆ, ವೇ ಟು ಸ್ಪೆಷಲ್ ಎಂಟ್ರಿ, ವೇ ಟು ಸ್ಪೆಷಲ್ ದರ್ಶನ ಅಂತೆಲ್ಲ. ಆ ಬೋರ್ಡ್ ನೋಡ್ಕೊಂಡು ಕೂಡ ಹೋಗ್ಬೋದು. ಹಾಗೆ ನಿಮಗೆ ರೀಜನಲ್ ಲ್ಯಾಂಗ್ವೇಜ್ ಎಲ್ಲ ಬರ್ತಿದ್ರೆ ಆರಾಮಾಗಿ ಮಾತಾಡ್ಕೊಂಡು ಕೇಳ್ಕೊಂಡು ಹೋಗ್ಬೋದು ಫ್ರೆಂಡ್ಸ್, ಅದೇನು ಪ್ರಾಬ್ಲಮ್ ಅಲ್ಲ. ಸೊ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆ ತುಂಬಾ ಗೆಸ್ಟ್ ಹೌಸ್ ಇರುತ್ತೆ, ಆರಾಮಾಗಿ ಸ್ಟೇಗೆ ಸಿಗುತ್ತೆ ನಿಮಗೆ. ನಾವಿವಾಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋಷ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ 1-1.5 ಗಂಟೆ ಆಗ್ಬೋದು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ, ದೇವರು ಎಷ್ಟೊತ್ತಿಗೆ ದರ್ಶನ ಕೊಡ್ತಾನಂತ. ನಾವು ಎಕ್ಸ್ಪೆಕ್ಟ್ ಮಾಡಿರೋ ಟೈಮ್ 1:30 ಇಂದ 2 ಗಂಟೆ, ಆದರೆ ನಾವು ಬೇಗನೆ ಬಂದಿದ್ದೀವಿ. ಹಾಗಾಗಿ ನೋಡೋಣ ಎಷ್ಟು ಗಂಟೆಗೆ ವಾಪಸ್ ಬರ್ತೀವಿ ಅಂತ. ನೋಡ್ತಾ ಇದ್ದೀರಲ್ಲ, ವೇ ಟು ಆನ್ಲೈನ್ ಹಾಲ್, ಆನ್ಲೈನ್ ಟಿಕೆಟ್ ಹಾಲ್ ಅಂತೆಲ್ಲ. ಸೊ ಈ ಥರ ಬೋರ್ಡ್ಸ್ ಎಲ್ಲ ಕಡೆ ಹಾಕಿರ್ತಾರೆ, ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ನೋಡಿ, VIP ದರ್ಶನ. ನೀವು ಸ್ಲಿಪ್ಪರ್ಸ್ನ ರೂಮಲ್ಲಿ ಬಿಟ್ಟಿಲ್ಲ ಅಂದರೂ ಕೂಡ ಇಲ್ಲಿ ಕೌಂಟರ್ಸ್ ಇರುತ್ತೆ, ಅಲ್ಲೇ ಬಿಟ್ಟು ಹೋಗ್ಬೋದು. ಆದರೆ ನಾವಿಲ್ಲಿ ಎಲ್ಲೂ ಸ್ಲಿಪ್ಪರ್ಸ್ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ವಾತಾವರಣ ಆಗಿರ್ಬೋದು ಅಥವಾ ದೇವಸ್ಥಾನದ ಆವರಣ ಆಗಿರ್ಬೋದು ಹಾಗಿದೆ. ಹಾಗಾಗಿ ಇಲ್ಲಿ ಯಾರೂ ಚಪ್ಪಲ್ ಹಾಕೊಂಡು ಓಡಾಡೋದು ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಕಡೆನೂ ನಿಮ್ಗೆ ಈ ಥರ ಬೋರ್ಡ್ಸ್ ಆರಾಮಾಗಿ ಸಿಗ್ತಾ ಹೋಗುತ್ತೆ, ಯಾವುದೇ ಕನ್ಫ್ಯೂಷನ್ ಆಗಲ್ಲ. ಸೊ ನಾವಿವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಆದರೆ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಈ ಥರ ಖಾಲಿ ಕ್ಯೂ ನೋಡ್ತಾ ಇರೋದು. ಯಾಕಂದರೆ ಪ್ರತಿ ಸತಿ ಬಂದಾಗ ನಾನು ನೋಡಿರೋದು ಕ್ಯೂ ತುಂಬಾ ಇರುತ್ತೆ. ಬಟ್ ಈ ಸತಿ ನಾವು ಹೆಂಗೆ ಓಡೋಗ್ತಿದ್ವಿ ಅಂದರೆ ನಮ್ಮೊಬ್ಬರನ್ನೇ ದರ್ಶನಕ್ಕೆ ಬಿಟ್ಟಿದ್ದಾರೆ ನಾವು ಅನ್ನೋಷ್ಟು ಆರಾಮಾಗಿ ಫ್ರೀಯಾಗಿ ಹೋಗ್ತಾ ಇದ್ವಿ. ಯಾಕಂದರೆ ಈ ಸತಿ ವೆಂಕಟರಮಣ ಸ್ವಾಮಿ ಅಷ್ಟು ಬೇಗ ನಿಮ್ಗೆ ದರ್ಶನ ಕೊಡಬೇಕಂತ ಡಿಸೈಡ್ ಮಾಡಿದ್ದೆ ಅನಿಸುತ್ತೆ. ಸೊ ಇಲ್ಲಿ ನೀವು ಮೊಬೈಲೆಲ್ಲ ತಂದಿದ್ರೆ ಖಂಡಿತವಾಗ್ಲೂ ಇಲ್ಲೇ ಕೊಟ್ಟು ಒಳಗೆ ಹೋಗಬೇಕು, ಯಾಕಂದರೆ ಒಳಗೆ ಮೊಬೈಲ್ಸ್ ಅಲೋ ಇಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೇ ಸ್ಟಾಪ್ ಆಗಿತ್ತು. ದರ್ಶನ ತುಂಬಾ ಚೆನ್ನಾಗಾಯಿತು, ಯಾಕಂದರೆ ನಾವು ಬಂದಿದ್ದು ಒಂದು 8:30 ಇಂದ 9 ಗಂಟೆ, ದರ್ಶನ ಆಗಿ ಹೊರಗೆ ಬರೋಷ್ಗೆ 10:30 ಫ್ರೆಂಡ್ಸ್. ನಮಗಿದ್ದು ದರ್ಶನ ಟೈಮೇ 10:30, ಬಟ್ ದರ್ಶನ ಆಗಿರೋದೇ 10:30ಗೆ.
ಸೊ ಬೇಗನೆ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು ದರ್ಶನ. ಸೊ ನಾವಿವಾಗ ಹೊರಗೆ ಬಂದಿದ್ದೀವಿ. ಈಗ ನಮ್ಮ ಟೈಮ್ ಅಂದರೆ ಶಾಪಿಂಗ್ ಟೈಮ್ ಫ್ರೆಂಡ್ಸ್. ಸೊ ಎಲ್ಲ ಅಂಗಡಿನೂ ಒಂದ್ಸತಿ ವಿಸಿಟ್ ಮಾಡಲೇಬೇಕು ಬಂದಿದ್ದೀವಿ ಅಂದಮೇಲೆ. ಹಾಗೆ ಹೋದರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಹಾಗಾಗಿ ಪ್ರತಿಯೊಂದು ಅಂಗಡಿನೂ ಬಿಟ್ಟು ಬಿಡ್ದಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ಪರ್ಚೇಸ್ ಮಾಡ್ತೀವೋ ಇಲ್ವೋ ಅದು ಸೆಕೆಂಡ್ರಿ, ಆದರೆ ಇರೋ ಬರೋದನ್ನೆಲ್ಲ ನೋಡೋದು ನಮ್ಮ ರೈಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲ ಅಂಗಡಿನ ಸುತ್ತೋದು ನನಗೆ ತುಂಬಾ ಇಷ್ಟ. ಹಾಗಾಗಿ ನಾವೇನು ತಿಂದೆ ಒಳಗೆ ಹೋಗಿದ್ವಿ. ಇವಾಗ ಸ್ವಲ್ಪ ಹೊಟ್ಟೆ ಹಸಿತಾಯಿತು, ಸ್ವಲ್ಪ ಏನಾದರೂ ತಿನ್ನೋಣ ಅಂತೇಳಿ ಆರ್ಡ್ರ್ ಮಾಡಿದ್ವಿ. ಈ ಥರ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಥರ ಚಾಪೆ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ ನಿಮಗೆ ಊಟ ತಿಂಡಿ ಎಲ್ಲ ಮಾಡ್ಲಿಕ್ಕೆ ಈ ಥರ. ಸೊ ನಾವು ಆರ್ಡ್ರ್ ಮಾಡಿದ್ವಿ, ಯಾಕಂದರೆ ತುಂಬ ಹೊಟ್ಟೆ ಹಸಿತಿತ್ತು. ಒಂದು ಫ್ರೈಡ್ ರೈಸ್ ಹಾಗೆ ದೋಸೆ ಎಲ್ಲ ಆರ್ಡ್ರ್ ಮಾಡಿದ್ವಿ. ಟೇಸ್ಟು ಚೆನ್ನಾಗಿತ್ತು ಫ್ರೆಂಡ್ಸ್, ತಿಂತಾಯಿದ್ದೀವಿ, ನೀವು ಬನ್ನಿ ಜಾಯ್ನ್ ಆಗಿ. ಹಾಗೆ ಒಂದು ಚಿತ್ರಾನ್ನ ಕೂಡ ಹೇಳಿದ್ವಿ, ಯಾಕಂದರೆ ಎಲ್ಲೋದ್ರೂ ನಮ್ಮ ಚಿತ್ರಾನ್ನ ನಾವು ಬಿಡಬಾರ್ದು. ಹಾಗಾಗಿ ಸೊ ಅದಿಷ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ನಾವಿಲ್ಲಿ ಬಂದಿದ್ದು ಮಾಧವ ನಿಲಯಕ್ಕೆ. ಇಲ್ಲಿ ನೀವು ಯಾಕಂದರೆ ನಾವು ನೆಕ್ಸ್ಟ್ ಡೇನೇ ಚೆಕ್ಔಟ್ ಆಗಬೇಕಾಯಿತು. ಹಾಗಾಗಿ ಈಗ ನೆಕ್ಸ್ಟ್ ನಾವು ಇಲ್ಲಿ ಲಗೇಜ್ನ ಇಟ್ಟು ಅಲ್ಲಿ ನಿಯರ್ ಬೈ ಇರೋ ಪ್ಲೇಸಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಲಗೇಜ್ ಇಡೋಕ್ಕೋಸ್ಕರ ಮಾಧವ ನಿಲಯಕ್ಕೆ ಬಂದಿದ್ದೀವಿ. ಯಾಕಂದರೆ ನಾವು ರೂಮ್ಸ್ ಬುಕ್ ಮಾಡಿದ್ದು ಕೇವಲ 1 ಡೇ ಸ್ಟೇಗೋಸ್ಕರ. ಹಾಗಾಗಿ ಬೆಳಗ್ಗೆನೇ ಚೆಕ್ಔಟ್ ಆದ್ವಿ. ಈಗ ಒಂದು 8:30 ಆಗಿದೆ ಫ್ರೆಂಡ್ಸ್. ಬರೀ ಲಾಕರ್ಸ್ ಸಿಗುತ್ತೆ, ಲಾಕರ್ಸ್ ಮಾತ್ರ ತೊಗೊಂಡಿದ್ವಿ, ಯಾಕಂದರೆ ಎಲ್ಲ ಕಡೆ ಲಗೇಜಸ್ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ನೀವು ನೋಡ್ತಾ ಇದ್ದೀರಲ್ಲ, ಲಾಕರ್ಸ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ, ನೀವು ಯಾವುದೇ ₹1 ಪೇ ಮಾಡೋಂಗಿಲ್ಲ. ಸೊ ಇರೋ ಬರೋ ಲಗೇಜ್ನೆಲ್ಲ ಇಲ್ಲಿ ತುಂಬಿಸಿ ನಾವು ಆರಾಮ್ ಕಾರಿ ಕೈಯಲ್ಲಿ ಓಡಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಎಸ್, ನೀವು ಇಲ್ಲಿ ಆರಾಮಾಗಿ ಫ್ರೆಶ್ ಅಪ್ ಕೂಡ ಆಗ್ಬೋದು. ದೊಡ್ಡ ದೊಡ್ಡ ಹಾಲ್ ಇರುತ್ತೆ, ಆರಾಮಾಗಿ ಮಲ್ಕೋಬೋದು, ರೆಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲೇ ಕೂಡ ಸ್ಟೇ ಆಗ್ಬೋದು ನೀವು. ಲಾಕರ್ಸಲ್ಲೆಲ್ಲ ಲಗೇಜ್ ಇಟ್ಟು ಆರಾಮಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಆರಾಮಾಗಿ ನಿದ್ದೆ ಮಾಡಿ, ಅಷ್ಟು ಚೆನ್ನಾಗಿ ದೊಡ್ಡ ಹಾಲ್ ಇದೆ. ಸೊ ನಮ್ಮ ಲಗೇಜಸ್ ಎಲ್ಲ ಲಾಕರಲ್ಲಿ ಮುಗೀತು. ಸೊ ನಾವಿವಾಗ ಇರೋ ಬರೋ ಪ್ಲೇಸ್ನೆಲ್ಲ ನೋಡೋಣ ಅಂಥೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಥರನೇ, ಏನಾದರೂ ತೊಗೋಬೋದು ನೀವು ಬೇಕಂದರೆ. ಆದರೆ ನಾವಿಲ್ಲಿ ಏನೂ ತೊಗೋತಾ ಇಲ್ಲ, ಅಷ್ಟೊಂದು ಸುಮ್ಮನೆ ಓಡಾಡ್ತಿದ್ದೀವಿ ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಸೊ ಇದಿಷ್ಟು ದೇವಸ್ಥಾನದ ಹೊರಗಿನ ಆವರಣ ಅಂತ ಹೇಳ್ಬೋದು. ನೀವು ಒಳಗಿಂದನೇ ಈ ಥರ ಎಲ್ಲ ಓಡಾಡ್ಬೋದು ಆರಾಮಾಗಿ. ಎಲ್ಲಿ ನೋಡಿದ್ರೂ ನಿಮಗೆ ತಿಂಡಿ ಸ್ಟಾಲ್ ಆಗಿರ್ಬೋದು ಅಥವಾ ಸ್ಟೇಷ್ನರಿ ಶಾಪ್ಸ್ ಆಗಿರ್ಬೋದು, ಬಳೆ ಅಂಗಡಿ, ಅದು ಇದು ಫುಲ್ ಲೈಟ್ಸ್ ಹಾಕಿ ಗಿಚ್ಚಿ ಗಿಲಿಗಿಲಿ ಮಾಡ್ತಿರ್ತಾರೆ ಫ್ರೆಂಡ್ಸ್. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ವೈಬ್ಸ್ ಕೂಡ ಹಾಗೆ ಇರುತ್ತೆ. ಸೊ ಇನ್ನೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಅಲ್ಸಾಲಲ್ ಅಂತ ಇಲ್ಲೂ ಕೂಡ ನೋಡಲೇಬೇಕಂತ ಒಳಗೆ ಬಂದ್ವಿ. ನಾವೇನೇ ಪರ್ಚೇಸ್ ಮಾಡ್ತೀವೋ ಇಲ್ವೋ ಅದೆಲ್ಲ ಸೆಕೆಂಡ್ರಿ, ಆದರೆ ಇರೋ ಅಂಗಡಿನೆಲ್ಲ ಓಡಾಡಿದಾಗ ಮಾತ್ರ ನಮಗೆ ನೆಮ್ಮದಿ ಸಿಗೋದು ಫ್ರೆಂಡ್ಸ್. ಹಾಗಾಗಿ ನಾವು ಇರೋ ಶಾಪ್ಸಿಗೆಲ್ಲ ಓಡಾಡ್ತಾನೆ ಇರ್ತೀನಿ. ಈಗ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು, ಹಾಗಾಗಿ ಮತ್ತೆ ನಾವು ಬಂದಿದ್ದು ವೆಂಗಮಾಂಬ ಊಟದ ಹಾಲ್ಗೆ ತಿಂಡಿ ಮಾಡೋಣ ಅಂಥೇಳಿ. ನಾನು ಹೇಳಿದಾಗೆ ನಿಮಗೆ ಟೈಮಿಂಗ್ ಪ್ರಕಾರ ತಿಂಡಿ ಊಟ ನಿರಂತರವಾಗಿ ಇಲ್ಲಿ ನಡೀತಾನೆ ಇರುತ್ತೆ. ಹಾಗಾಗಿ ನಾವು ಹೊರಗೆ ತಿನ್ನೋಕ್ಕಿಂತ ಹೆಚ್ಚಾಗಿ ಈ ಹಾಲಲ್ಲೇ ಬಂದ್ವಿ, ಯಾಕಂದರೆ ಇದ್ದಾಗ ಅದಷ್ಟು ಪ್ರಸಾದ ಅಂತಲೇ ಆಗುತ್ತೆ. ಹಾಗಾಗಿ ಟೈಮಿಂಗ್ ನೋಡಿಕೊಂಡು ನಾವು ಬಂದಿದ್ದು ಮತ್ತೆ ಹಾಲಿಗೆ. ಸೊ ಇಲ್ಲಿ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಇವಾಗ ಸದ್ಯಕ್ಕೆ ತಿಂಡಿ ತಿಂದು ನೆಕ್ಸ್ಟ್ ಹೋಗೋಣ ಯಾವ ಪ್ಲೇಸ್ ಅಂತ ನೋಡೋಣ ಫ್ರೆಂಡ್ಸ್. ಸೊ ನಾವಿವಾಗ ಒಳಗೆ ಹೋಗ್ತಾ ಇದ್ದೀವಿ ತಿಂಡಿ ತಿನ್ನಲಿಕ್ಕೆ. ನೀವಲ್ಲಿ ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ ಬೆಳಗ್ಗೆ 8:30 10:00ವರೆವರೆಗೂ ತಿಂಡಿ ಇರುತ್ತೆ. ಹಾಗೆ ಮಧ್ಯಾಹ್ನ 12:30 3:30ವರೆಗೂ ಊಟದ ಟೈಮಿಂಗ್ಸ್. ಸೊ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಇರುತ್ತೆ, ಅದಾದ ನಂತರ ಮತ್ತೆ ಶುರು ಆಗುತ್ತೆ ಫ್ರೆಂಡ್ಸ್. ನಾವು ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲೇನೋ ರಿನೋವೇಷನ್ ನಡೀತಾ ಇತ್ತು, ಹಾಗಾಗಿ ಒಳಗೆ ಎಂಟ್ರಿ ಇರಲಿಲ್ಲ. ಜಸ್ಟ್ ಹೊರಗಿಂದ ಮ್ಯೂಸಿಯಮ್ಗೆ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಹಾಗೆ ನಡ್ಕೊಂಡು ಹೊರಟ್ವಿ. ಇದಿಷ್ಟು ಮುಗಿಸಿದ ನಂತರ ನಾವು ಜಪಾನಿ ಮತ್ತು ಪದ್ಮಾವತಿ ಟೆಂಪಲ್ಗೆ ಹೋಗಿ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ತಿರುಪತಿ ವ್ಲಾಗ್ ಆಗಿರ್ಬೋದು ಅಥವಾ ತಿರುಪತಿಯಲ್ಲಿ ನಾವು ಕಳೆದ ಆ ಮಧುರವಾದ ಕ್ಷಣ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಅನಿಸ್ತು, ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಮತ್ತೆ ಮತ್ತೆ ದೇವ್ರು ಕರೆಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ನಮ್ಮ ಚಾನಲ್ನ ಫಾಲೋ ಮಾಡಿ.
ಹೀಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.